ಕರ್ನಾಟಕ ಪ್ರಾಂತ್ಯ ರೈತ ಸಂಘದ ಪರವಾಗಿ ತುಂಬು ಹೃದಯದ ಗೌರವಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಮತ್ತು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಇವತ್ತು ನಮ್ಮ ಯುವ ಸಾಹೇಬರವರ ಅಧ್ಯಕ್ಷತೆಯಲ್ಲಿ ವೇದಿಕೆಯ ಸಂಘಕ್ಕೆ ಯೋಜನೆ ಜಾರಿಯಾಗಲೇಬೇಕು, ಚರಂಡಿ ಯೋಜನೆ ಜಾರಿಯಾಗಲೇಬೇಕು, ಏನೇ ಬರಲಿ ಕರ್ನಾಟಕ ಪ್ರಾಂತ ರೈತ ಸಂಘಕ್ಕೆ ಜಯವಾಗಲಿ, ಸಮಾಜ ಪರಿವರ್ತನಾ ವೇದಿಕೆಗೆ ಜಯವಾಗಲಿ, ಈ ಹೋರಾಟಕ್ಕೆ ಜಯವಾಗಲಿ, ಏನೇ ಬರಲಿ ಏನೇ ಬರಲಿ. ಸ್ನೇಹಿತರೆ, ಸಮಾಜ ಪರಿವರ್ತನಾ ವೇದಿಕೆ ಮೊಳಕಾಲ್ಮೂರು ಹಾಗೂ ಕರ್ನಾಟಕ ಪ್ರಾಂತ್ಯ ರೈತ ಸಂಘ ಮೊಳಕಾಲ್ಮೂರು ಇವರ ನೇತೃತ್ವದಲ್ಲಿ ಸರಿಸುಮಾರು 4 ವರ್ಷಗಳಿಂದಲೂ ಕೂಡ ಅಧಿಕವಾಗಿ ನೆನೆಗುದಿಗೆ ಬಿದ್ದಂತಹ ಸುಲನಹಳ್ಳಿ ಗ್ರಾಮದ ಒಳಚರಂಡಿ ವ್ಯವಸ್ಥೆಯ ಒಂದು ಸಮಸ್ಯೆ ಇವತ್ತು ಏನು ನಮ್ಮ ನೇತೃತ್ವದಲ್ಲಿ ನಡೆದಂತಹ ಈ ಹೋರಾಟಕ್ಕೆ ಮಾನ್ಯ ಗೌರವಾನ್ವಿತ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿಗಳಾದಂತಹ ಹನುಮಂತಪ್ಪ ಸರ್ ಅವರ ನೇತೃತ್ವದಲ್ಲಿ ತುಂಬ ಅತ್ಯಂತ ಯಶಸ್ವಿತವಾಗಿ ನಮ್ಮ ಹೋರಾಟಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿ ಈ ಸಮಸ್ಯೆಯನ್ನು ಅತ್ಯಂತ ಸರಳವಾಗಿ ನಮ್ಮೆಲ್ಲರಿಗೂ ಕೂಡ ಮನವರಿಕೆ ಮಾಡಿಕೊಡೋದ್ರ ಮೂಲಕ ಈ ಸಮಸ್ಯೆಯನ್ನು ಇತ್ಯರ್ಥಪಡಿಸಿದರೆ ಏನು ಈ ಕೆಲಸವನ್ನು ಮುಂದಿನ ದಿನಗಳಲ್ಲಿ ನಾವು ಸರಿಪಡಿಸಿ ಆ ಜನರಿಗೆ ಒಂದು ಶಾಶ್ವತವಾಗಿ ಆರೋಗ್ಯದ ನಿಟ್ಟಿನಲ್ಲಿ ನಾವು ಅವರ ಜೊತೆ ಸಂಪೂರ್ಣವಾಗಿ ಸಹಕಾರ ಮಾರ್ಗದರ್ಶನವನ್ನು ನೀಡ್ತೀವಿ ಎನ್ನುವಂತಹ ಭರವಸೆಯನ್ನು ನೀಡಿದ ಕಾರಣಕ್ಕೆ ನಮ್ಮ ಸುಲೇನಹಳ್ಳಿ ಗ್ರಾಮದ ಎಲ್ಲ ಯಜಮಾನರುಗಳು, ಹಿರಿಯರು, ಮಾರ್ಗದರ್ಶಕರು ಭಾಗವಹಿಸಿ ಈ ಹೋರಾಟವನ್ನು ಯಶಸ್ವಿಗೊಳಿಸಿದರೆ ನಮ್ಮ ಈ ಹೋರಾಟಕ್ಕೆ ಮಾನ್ಯ ಗೌರವಾನ್ವಿತ ಶಾಸಕರು ಕೂಡ ಬೆಂಬಲವನ್ನು ವ್ಯಕ್ತಪಡಿಸಿ ಇಡೀ ಸುಲೇನಹಳ್ಳಿ ಗ್ರಾಮದ ಸುಮಾರು ವರ್ಷಗಳಿಂದ ನೆಲೆಗೆದ್ದು ಗ್ರಾಮದಲ್ಲಿ ಬಹಳಷ್ಟು ದಿನಗಳ ಸಮಸ್ಯೆ, ನೀರಿನ ಅಲ್ಲೇ ಓಡಾಡ್ತಕ್ಕಂಥ ಸಾಂಕ್ರಾಮಿಕ ಮನೆ ರೋಗಗಳು ಹೆಚ್ಚಾಗ್ತಿ ಬರ್ತಕ್ಕಂಥ ಒಂದು ದಿವಸಗಳಾಗಿರೋದ್ರಿಂದ ಈಗ ಮಳೆಗಾಲ ಬರ್ತಕ್ಕಂಥ ಒಂದು ದಿವಸ ಆಗಿರೋದ್ರಿಂದ ಬಹುತೇಕವಾಗಿ ಅಲ್ಲಿರ್ತಕ್ಕಂಥ ಕೆಲವು ಮಾನವೀಯತೆ ಹಿತ ಮೌಲ್ಯಗಳನ್ನು ಬಿಟ್ಟುಬಿಟ್ಟು ತುಂಬ ಆರೋಗ್ಯಗಟ್ಟಿರ್ತಕ್ಕಂಥ ವಿಷಯ ತಿಳಿದು ಇವತ್ತು ನಾನೇ ಮುಂದೆ ಬಂದು ನಮ್ಮ ಸಂಪಲ್ನಾಯಕ್ ಸಾಹೇಬ, ಯಶವಂತ ಸಾಹೇಬರು, ನಮ್ಮ ಚೌಡಪ್ಪರವರು ನಾನು ಸ್ವಲ್ಪ ಜಮೀನು ಕೊಡ್ತೀವಿ, ಖಂಡಿತ ಆ ಕಡೆ ಜಮೀನು ಕೊಡ್ಬಿಟ್ರೆ ಅಂತ ಹೇಳಿದರೆ ಅವರಿಗೆ ನಮ್ಮ ತಾಲೂಕು ಪಂಚಾಯತ್ ವತಿಯಿಂದ ಸೋನಹಳ್ಳಿ ಗ್ರಾಮಸ್ಥರಿಂದ ಸಮಾಜ ಪರಿವರ್ತನಾ ವೇದಿಕೆಯಿಂದ ಅವರಿಗೆ ಮುಖ್ಯವಾಗಿರ್ತಕ್ಕಂಥ ಧನ್ಯವಾದ ತೋರಿಸ್ತಾ ಇದ್ದೀನಿ. ಹಾಗೂ ಈ ಒಂದು ಸಭೆಗೆ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಮಹೇಶ್ ಅವರು ಹಾಗೂ ಲಕ್ಷ್ಮಣರಾಯರವರು ಹಾಗೂ ಎಲ್ಲ ಇಲಾಖೆ ಸಿಬ್ಬಂದಿ ಸಹಿತ ಹಾಜರಾಗಿ ಹಾಗೂ ಗ್ರಾಮಸ್ಥರು ಮನೆಯಂತವರು ಇರ್ತಕ್ಕಂಥ ಈ ಒಂದು ಸಮೂಹದಲ್ಲಿ ಸಹಿತ ತಾಲೂಕು ಪಂಚಾಯತ್ ಧನ್ಯವಾದಗಳು ತಿಳಿಸುತ್ತಾ ಶುಕ್ರವಾರದ ಇದನ್ನು ಮುಖ್ಯವಾಗಿ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಮ್ಮ ಕ್ಷೇತ್ರದ ಹಿರಿಯ ಶಾಸಕರಾಗಿರ್ತಕ್ಕಂಥ NOJ ಸಾಹೇಬರು ಸಹಿತ ಓಪನ್ ಸ್ಪೀಕರ್ಗೆ ಮಾತಾಡಿದ್ರು. ಎಲ್ಲರಿಗೆ ಬಹಳ ಅಮಾಯಕ ಜನ ಇದ್ದಾರೆ, ಸುಮಾರು ವರ್ಷಗಳು ಓಡಾಡ್ತಾ ಇದ್ದಾರೆ. ಅಲ್ಲಿ ಯಾರೋ 2-3 ಮನೆಗಳಿಂದ ಒಂದು ತೊಂದರೆ ಆಗ್ತಿದೆ. ಅನುದಾನದಲ್ಲಿ ಸ್ವಲ್ಪ ಕೆಲಸ ಮಾಡ್ತಾ ಇದ್ದೀನಿ, ದಯವಿಟ್ಟು ಅವ್ರು ಕೆಲಸ ಮುಗಿಸ್ಕೊಡಿ ಅಂತ ಹೇಳಿದ್ದಾರೆ. ಅವರಿಗೂ ಸಹಿತ ಈ ಸಭೆಯ ಪರವಾಗಿ, ಈ ಧರಣಿಯ ಸಭೆಯ ಪರವಾಗಿ ಕೆಲಸ ಅವರಿಗೂ ಸಹಿತ